ಕಳ್ಳರಿಂದ ನೀನು ಚಿಂತಿಸಬೇಡ, ನೀನು ವಿಶ್ರಾಂತಿ ಪಡೆದು ಬನ್ನಿ ಮಗಳೇ, ವಿಶ್ರಮಿಸಿ. ಭಯಪಡಬೇಡಿ, ಭಯಪಡಬೇಡಿ, ವಿಶ್ರಮಿಸಿ, ವಿಶ್ರಮಿಸಿ. ದೃಶ್ಯ 4 ಮಾರನೆಯ ರಾಜಸಭೆಯಲ್ಲಿ. ಪ್ರಣಾಮಗಳು ಮಹಾರಾಜರೇ. ಮಹಾರಾಜ, ನೀವು ನನಗೆ ನೀಡಿದ 2 ದಿನಗಳ ಸಮಯಾವಕಾಶ ಇಂದು ಮುಗಿದಿದೆ. ಹಾಗೂ ನಾನು ಗುಪ್ತರ ಮಾತೃಭಾಷೆಯನ್ನು ಕೂಡ ಕಂಡುಹಿಡಿದಿದ್ದೇನೆ. ಗುಪ್ತರ ಮಾತೃಭಾಷೆಯು ಕನ್ನಡವಾಗಿದೆ. ಅದು ಹೇಗೆಂದರೆ, ಯಾವ ವ್ಯಕ್ತಿಗಾದರೂ ಅವನು ನಿದ್ರಾವಸ್ಥೆಯಲ್ಲಿ ಇರುವಾಗ ಅವನಿಗೆ ನೋವು ಉಂಟು ಮಾಡಿದರೆ ಅವರು ತನ್ನ ಮಾತೃಭಾಷೆಯಲ್ಲೇ ಕೂಗುತ್ತಾರೆ. ಅದು ಹಾಗೆ ಆಯ್ತಂತೆ ಗುಪ್ತರೆ. ರಾಮಕೃಷ್ಣರೇ, ಭಲೆ ರಾಮಕೃಷ್ಣ, ಭಲೆ. ನನ್ನ ಸಂಪತ್ತನ್ನು ನೀವೇ ಸ್ವೀಕರಿಸಿ. ಇಲ್ಲ ಮಹೋದಯ, ನಿಮ್ಮ ಸಂಪತ್ತಿನ ಅವಶ್ಯಕತೆ ನನಗಿಲ್ಲ. ಅದರ ಬದಲಿಗೆ ನೀವು ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಅಲ್ಲಿ ನಿಮ್ಮ ಜ್ಞಾನವನ್ನು ಹಂಚಿ. ಒಳ್ಳೆಯ ಉಪಾಯ. ಹಾಗೂ ನೀವು ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಲು ಭೂಮಿಯನ್ನು ನಾವು ಉಡುಗೊರೆಯಾಗಿ ಬಿಡುತ್ತೇವೆ. ಹಾಗೆ ಆಗಲಿ ಮಹಾರಾಜರು. ಧನ್ಯವಾದಗಳು. ಗುಪ್ತನ ಸವಾಲನ್ನು ಎದುರಿಸಿ ಅಂತಿಮವಾಗಿ ಗೆಲ್ಲುತ್ತಾನೆ. ಇದರಿಂದ ನಾವು ಜ್ಞಾನ